ಒಂದು ಯುದ್ಧ ನಡೆದಾಗ ಏನಾಗುತ್ತೆ ಅಂತಂದರೆ ಒಂದು ಸೇಫ್ ಹೆವೆನ್ಸ್ಗೆ ಹುಡುಕ್ತಾರೆ. ಸೇಫ್ ಹೆವೆನ್ಸ್ ಯಾವುದು, ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡೋಣ ಅಂತ ನೋಡ್ತಿರ್ತಾರೆ. ಯುದ್ಧ ಆದಾಗ ಏನಾಗುತ್ತೆ, ಇನ್ನೂ ಒಂದು ಪ್ರಮುಖವಾದ ವಿಚಾರ ಏನು ಅಂದರೆ ತುಂಬ ಅನಿಶ್ಚಿತವಾಗಿರುತ್ತೆ. ಯಾವುದು ಸ್ಟೆಬಿಲಿಟಿ ಇರೋ ಕಡೆಗೆ ಹೋಗ್ತಾರೆ. ಒಂದು ಗೋಲ್ಡ್ ಕಡೆಗೆ ಹೋಗಬೇಕು, ಇಲ್ಲ ಡಾಲರ್ ಕಡೆಗೆ ಹೋಗಬೇಕು. ಈಗ ಡಾಲರಲ್ಲಿ ಫೆಡರಲ್ ರಿಸರ್ವ್ ಬ್ಯಾಂಕ್ ಹೇಳಿದೆ ನಾವು ಇಲ್ಲ ಸ್ಟೇಬಲ್ ಆಗಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಭಾರತದಲ್ಲಿ ಏನು ಹೂಟೆ ಮಾಡಿದ್ರು ಬೇರೆ ಬೇರೆ ದೇಶದವ್ರು, ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಈ ಸ್ಟಾಕ್ ಮಾರ್ಕೆಟಲ್ಲಿ ಅವರು ನಮ್ಮ ದೇಶದಲ್ಲಿ ಹೂಟೆ ಮಾಡಿರ್ತಾರೆ. ಅವ್ರು ಹೂಟೆ ಮಾಡಿದಾಗ ನಮ್ಮ ದೇಶದ ಆರ್ಥಿಕ ಪ್ರಗತಿಗೂ ಒಂದಷ್ಟು ಅನುಕೂಲ ಆಗ್ತಿರುತ್ತೆ. ಅದರಿಂದ ಇವರೇನು ಮಾಡಿದ್ರು, ಮಾರ್ಚಿನ ತಿಂಗಳಲ್ಲಿ ಅಂದರೆ ಯುದ್ಧ ಶುರು ಆಗಿದ ನಂತರ ನಿಮಗೆ ಹೆಚ್ಚು ಕಮ್ಮಿ 93,698 ಕೋಟಿ ಹಣವನ್ನು ಇವರು ವಾಪಸ್ ತೊಗೊಂಡೋದ್ರು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವರು ವಾಪಸ್ ತೊಗೊಂಡೋಗಿದ್ರಿಂದ ಏನು, ಇವಾಗ ಅವರು ವಾಪಸ್ ತೊಗೊಂಡೋಗುವಾಗ ಡಾಲರ್ಗೆ ಮತ್ತೆ ಬೇಡಿಕೆ ಬರುತ್ತೆ. ಡಾಲರ್ಗೆ ಬೇಡಿಕೆ ಬಂದಿರುತ್ತೆ, ರೂಪಾಯಿಗೆ ಮೌಲ್ಯ ಮತ್ತೆ ಕುಸಿಯುತ್ತೆ. ಸೊ RBI ಪದೇ ಪದೇ ಇಂಟರ್ವ್ಯೂನ್ ಮಾಡ್ತಾ ಇದೆ, ಆದರೆ ಅದು ಫಲ ನೀಡ್ತಾ ಇಲ್ಲ. ಯಾಕೆಂತಂದರೆ ತೊಗೊಂಡೋಗೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಹಾಗಾಗಿ ಮತ್ತೆ ಡಾಲರ್ಗೆ ಗೇನ್ ಆಗ್ತಾ ಇದೆ. ಈಗ ನೋಡಿ, ನಮ್ಮ ರೂಪಾಯಿಯ ಮೌಲ್ಯ ಇವಾಗ ಐತಿಹಾಸಿಕವಾಗಿ ಕಡಿಮೆ ಆಗಿದೆ, ಮೌಲ್ಯ ಕಡಿಮೆ ಆಗಿದೆ. ಇವತ್ತು ನಾನು ಬೆಲೆ ಚೆಕ್ ಮಾಡ್ತಾ ಇದ್ದೆ, $1 $93.93 ಕೊಡಬೇಕಾಗಿದೆ ನಾವು. ಸೊ ಅಂದರೆ ನಿಮ್ಗೇನಂದರೆ ನಾವು ಹೆಚ್ಚು ಹಣವನ್ನು ಕೊಡಬೇಕು. ನಮ್ಮ ರಾಷ್ಟ್ರ ಹೆಚ್ಚು ಆಮದಲ್ಲಿ ಅವಲಂಬಿಸಿದೆ. ನಾವು ರಫ್ತು ಮಾಡುವಂಥದ್ದು ಕಡಿಮೆ, ನಾವು ಆಮದು ಮಾಡ್ಕೊಳ್ಳುವಂಥದ್ದು ಜಾಸ್ತಿ. ನಾವು ಆಮದು ಹೆಚ್ಚು ಮಾಡಿಕೊಂಡಾಗ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ನಾವೀಗ ನಮ್ಮ ರೂಪಾಯಿ ಹೆಚ್ಚು ಕೊಡಬೇಕಾಯ್ತಲ್ಲ, ನಾವೀಗ $93.93 ಕೊಡಬೇಕು ಪ್ರತಿ ಡಾಲರ್ಗೆ ಅಂದಾಗ ನಾವು ಹೆಚ್ಚಿಗೆ ಕೊಡಬೇಕಾಗತ್ತೆ ಹಣವನ್ನು. GDP ಸಹ ಕಡಿಮೆ ಆಗ್ಬೋದು ಈ ಒಂದು ಯುದ್ಧದಿಂದ, ಈ ಒಂದು ಸ್ಟಾಕ್ ಮಾರ್ಕೆಟ್ ಕುಸಿತದಿಂದ. ಖಂಡಿತ. ಯಾಕೆಂದರೆ ನೀವು ಏನಾಗುತ್ತೆ, ಉತ್ಪಾದನಾ ವಲಯ ಏನಾಗುತ್ತೆ, ಈಗ ನೋಡಿ ನೀವು ಗಮನಿಸ್ತಾ ಇದ್ದೀರಾ, ನಮ್ಮಲ್ಲಿ ಈಗ ಒಂದೊಂದೇ ಕೊರತೆ ಶುರು ಆಗುತ್ತೆ. ಈಗ ಗ್ಯಾಸ್ ಕಡಿಮೆ ಆಗ್ತಾ ಇರುತ್ತೆ. ಭಾರತ ಡೈವರ್ಸಿಫೈ ಮಾಡ್ತಾ ಇದೆ, ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ, ಜಪಾನ್ಗೆ ಹೇಳಿದ್ದೀವಿ, ಅಮೇರಿಕಾದಿಂದ ತರಿಸ್ಕೊಳ್ತಾ ಇದ್ದೀವಿ, ಇವೆಲ್ಲ. ಬಟ್ ಇವೆಲ್ಲ ಬರಲಿಕ್ಕೆ ನಮಗೆ ಒಂದು 5 ದಿನ 10 ದಿನ ಆಗುವಾಗ ಅಷ್ಟು ಸರ್ವಿಸಸ್ ಏನು ಕಳ್ಕೊಂಡಿರ್ತೀವಲ್ಲ ಅದರದ್ದು ಮೌಲ್ಯ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಸೊ ಈಗ ಯಾವುದೋ ಒಂದು ಹೋಟೆಲ್ ಅಂತ ಇಟ್ಕೊಳ್ಳಿ, ನಾವು ಒಂದು ಹೋಟೆಲ್ ಮುಚ್ಚಿದ್ದೀವಿ, ಆ ಹೋಟೆಲ್ಗೆ ಒಂದು ವ್ಯಾಪಾರ ಪ್ರತಿ ವರ್ಷ ಇಷ್ಟಕ್ಕೆ ಆಗ್ತಾ ಇರುತ್ತೆ. ಒಂದು ತಿಂಗಳು ಅವ್ರದ್ದು ವ್ಯಾಪಾರ ನಿಂತೋಯ್ತು ಅಂತಂದರೆ ಅಷ್ಟು ನಮಗೆ ಲಾಸ್ ಆಗ್ತಾ ಇರುತ್ತೆ. ಈ ಥರದ್ದು ಇಡೀ ದೇಶದಲ್ಲಿ ಎಷ್ಟು ಹೋಟೆಲ್ ನಿಂತಿರ್ಬೋದು. ಅಥವಾ ನಾವು ಏನು ಈಗ ನಾವು ರಫ್ತು ಕಳಿಸ್ತಾ ಇದ್ವಿ, ನಮ್ಮ ತರಕಾರಿನ ಕಳಿಸ್ತಾ ಇದ್ವಿ, ಬಾಸ್ಮತಿ ಅಕ್ಕಿನ ಕಳಿಸ್ತಾ ಇದ್ವಿ, ಈ ಬಾಸ್ಮತಿಯೇತರ ಅಕ್ಕಿ ಸೋನಾ ಮಸೂರಿ ಕಳಿಸ್ತಾ ಇದ್ವಿ, ಮೊಟ್ಟೆ ಕಳಿಸ್ತಾ ಇದ್ವಿ, ಮಾಂಸ ಕಳಿಸ್ತಾ ಇದ್ವಿ, ಇನ್ನು ಎಲೆಕ್ಟ್ರಾನಿಕ್ಸು, ಜೆಮ್ಸು, ಜವೆಲ್ರಿ, ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಎಲ್ಲ, ಎಲೆಕ್ಟ್ರಾನಿಕ್ಸ್ ಎಲ್ಲ ಭಾರತದಿಂದ ರಫ್ತಾಗ್ತಾ ಇತ್ತು. ಈ ಯುದ್ಧದಿಂದ ಏನಾಗಿದೆ, ಈ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋದು ಕಡಿಮೆ ಆಗಿದೆ. ಇನ್ನು ಬೇರೆ ದೇಶಗಳಿಗೆ ಏನು ನಾವು ರಫ್ತು ಮಾಡ್ತಾ ಇದ್ವಿ ಅದರದ್ದು ಪ್ರಯಾಣ ಜಾಸ್ತಿ ಆಗಿದೆ, ಮತ್ತು ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರ್ನೇ ನಾವು ಇಲ್ಲಿಗೆ ಮಾರ್ತಾ ಇದ್ವಿ, ಗಲ್ಫ್ ರಾಷ್ಟ್ರಗಳಿಗೆ ನಾವು ಇಷ್ಟು ಮಾರ್ತಾ ಇದ್ದೀವಿ, ಅದನ್ನು ನಾವು ಬೇರೆ ರಾಷ್ಟ್ರಗಳಿಗೆ ಮಾರ್ಕೆಟ್ ಹುಡುಕಬೇಕು, ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆ ಮಟ್ಟಕ್ಕೆ ನಮಗೆ ಖಂಡಿತ ತೊಂದರೆ ಆಗುತ್ತೆ.